ಬೆಂಗಳೂರಿನಲ್ಲಿ 3 ದಿನದಿಂದ ಕಸದ ಸಮಸ್ಯೆ ಜಟಿಲವಾಗ್ತಾ ಇದೆ. ರಾಜಧಾನಿ ಕಸವನ್ನ ಹಾಕುವಂತಹ ಡಂಪಿಂಗ್ ಯಾರ್ಡ್ಗಳ ಸುತ್ತಮುತ್ತಲಿನ ಗ್ರಾಮಸ್ಥರು ಕಸದ ಲಾರಿಗಳನ್ನು ತಡೆದಿದ್ದಾರೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧವೇ ಶುರುವಾಗಿದೆ. ಬಿಜೆಪಿಗರಿಗೆ ಡಿಸಿಎಂ ಡಿಕೆಶಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ, ಐಟಿಬಿಟಿ ನಗರ ಬೆಂಗಳೂರಲ್ಲಿ ಮತ್ತೆ ಕಸದ ಕಿರಿಕಿರಿ ಶುರುವಾಗಿದೆ. ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿಗಳು ರಾರಾಜಿಸುತ್ತಿವೆ. ಇನ್ನು ಮನೆ ಮನೆಯಿಂದಲೂ ಕಸ ಸಂಗ್ರಹಿಸಿ ಡಂಪಿಂಗ್ ಯಾರ್ಡ್ಗಳಿಗೆ ಸುರಿಯಲು ಹೋದ ನೂರಾರು ಲಾರಿಗಳು ನಿಂತಲ್ಲೇ ನಿಂತಿವೆ. ಬಾಗಲೂರಲ್ಲೂ ಕಸದ ಲಾರಿಗಳಿಗೆ ತಡೆಯೊಡ್ಡಲಾಗಿದೆ. ದೊಡ್ಡಬಳ್ಳಾಪುರದಲ್ಲೂ ಕಸದ ಲಾರಿಗಳಿಗೆ ಬ್ರೇಕ್ ಹಾಕಲಾಗಿದೆ. ಮಹದೇವಪುರ ಕ್ಷೇತ್ರದ ಮಿಟ್ಟಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿಯಲ್ಲೂ ಬೆಂಗಳೂರಿನ ಕಸ ತುಂಬಿಕೊಂಡು ಹೋಗಿದ್ದ 200ಕ್ಕೂ ಹೆಚ್ಚು ಲಾರಿಗಳನ್ನು ಸ್ಥಳೀಯ ಗ್ರಾಮಸ್ಥರೇ ತಡೆದು ನಿಲ್ಲಿಸಿದ್ದಾರೆ. ಬೆಂಗಳೂರಿನ ಕಸ ತಂದು ಅವೈಜ್ಞಾನಿಕವಾಗಿ ಸುರಿದು ಹೋಗ್ತಾ ಇದ್ದು ಊರಿನವರಿಗೆಲ್ಲ ರೋಗ ಬರ್ತಾ ಇದೆ. ರಸ್ತೆಗಳು ಹಾಳಾಗ್ತಿದೆ. ಅಂತರ್ಜಲ ಹಾಳಾಗಿ ಬೋರ್ವೆಲ್ಗಳಲ್ಲಿ ಕೆಟ್ಟ ನೀರು ಬರ್ತಿದೆ. ಸಮಸ್ಯೆ ಸರಿಪಡಿಸೋವರೆಗೂ ಕಸ ಸುರಿಯಲು ಬಿಡಲ್ಲ ಅನ್ನೋದು ಡಂಪಿಂಗ್ ಯಾರ್ಡ್ ಸುತ್ತಲಿನ ಜನರ ನೇರ ಮಾತು. ಈ ಕಸ ವಿಲೇವಾರಿ ಮಾಡೋದು ಇವರು ಸೂಕ್ತವಾದ ರೀತಿಯಲ್ಲಿ ಮಾಡಲ್ಲ. ನಮ್ಮ ಜನರ ಕಣ್ಣೊರ್ಸಕ್ಕೆ ಮಾತ್ರ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾರೆ. ಕುಡಿಯೋ ನೀರು ಈಗ ಬೋರ್ ಹಾಕಿದ್ರು, ಈ ಕಸ ಹಾಕಿ ಇಲ್ಲೆಲ್ಲ ಮಾಲಿನ್ಯ ಇದಾಗೋಗಿದೆ. ಬೋರ್ ಹಾಕಿದ್ರು ನೀರೆಲ್ಲ ಮಾಲಿನ್ಯ ಬಂದ್ಬಿಟ್ಟಿದೆ. ಕುಡಿಯೋಕೆ ಶುದ್ಧ ನೀರು ಕೊಡಿ, ಹಾಳಾಗಿರೋ ರಸ್ತೆಗಳನ್ನ ಸರಿ ಮಾಡಿ, ಕಸದ ದುರ್ವಾಸನೆ ತಪ್ಪಿಸಲು ಕೆಮಿಕಲ್ ಸಿಂಪಡಿಸಿ, ಒಂದು ಆಸ್ಪತ್ರೆ ಕಟ್ಟಿಸಿ, ಡಾಕ್ಟರ್ಗಳನ್ನ ನೇಮಿಸಿ. ಇಷ್ಟೇ ಇಲ್ಲಿನ ಜನರ ಬೇಡಿಕೆ. 2-3 ವರ್ಷಗಳಿಂದ ಬೇಡಿಕೆ ಈಡೇರಿಸ್ತೀವಿ ಅಂತ ಅಧಿಕಾರಿಗಳು ಬೇಕಾಬಿಟ್ಟಿ ಆಶ್ವಾಸನೆ ಕೊಟ್ಟು ಹೋಗ್ತಿದ್ದಾರೆ. ಕೆಲಸ ಮಾತ್ರ ಆಗಿಲ್ಲ ಅನ್ನೋದು ಜನರ ನೇರ ಆರೋಪ. ದುರಂತ ಅಂದ್ರೆ ಇವತ್ತು ಜನರಿಗೆ 2-3 ದಿನದಲ್ಲಿ ಸಮಸ್ಯೆ ಬಗೆಹರಿಸೋ ಉಚಿತ ಆಶ್ವಾಸನೆಯನ್ನ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಕೊಟ್ಟರು. ಶಾಸಕರಿಗೆ ಸಹ ನಾವು ಹೋಗಿ ಅವರಿಗೆ ಮಾತಾಡ್ತೇವೆ ಮತ್ತು ಲೋಕಲ್ ಜನರಿಗೆ ಸಹ ಮಾತಾಡಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಖಂಡಿತ ಮಾಡಲೇಬೇಕಾಗ್ತದೆ. ನಾವು ಸ್ವಲ್ಪ ಕಸದ ಲಾರಿಗಳನ್ನ ಬೆಂಗಳೂರು ಹೊರವಲಯದ ಗ್ರಾಮಗಳಲ್ಲಿ ತಡೆ ಹಿಡಿದಿದ್ದಾರೆ. ಆದರೆ ಕಸದ ಲಾರಿಗಳನ್ನ ತಡೆದಿರೋದು ಗ್ರಾಮಸ್ಥರಲ್ಲ, ಸ್ಥಳೀಯ ಬಿಜೆಪಿ ಶಾಸಕರ ಬೆಂಬಲಿಗರಂತೆ. ಹೀಗಂತ ಆರೋಪ ಮಾಡಿದ್ದು ಬೇರ್ಯಾರೂ ಅಲ್ಲ, ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲ್ MLAs ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದರೆ ನಾನು ಎಸ್ಮಾಲಿ ಆ್ಯಕ್ಷನ್ ತಗೋಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗಬೇಕು? ಅಶೋಕನ ಮನೆಗೆ ಹೋಗಬೇಕು, ಇಲ್ಲ ಅಂದರೆ ವಿಜೇಂದ್ರ ಮನೆಗೆ ಹೋಗಬೇಕು, ಇಲ್ಲ BJP ಆಫೀಸ್ಗೆ ಹೋಗಬೇಕು. ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ. ಮೊದಲಿನ ಈಗ ನಾವು ಬೇರೆ 2 ಜಾಗನ ಪರ್ಚೇಸ್ ಮಾಡಿದ್ದೀವಿ. ಬಿಜೆಪಿ ಶಾಸಕರಿಂದ ಬ್ಲಾಕ್ ಮೇಲ್ ಆಗ್ತಿದೆ. ಸುಮ್ಮನಿರದಿದ್ರೆ ಮರ್ಸಿಲೆಸ್ ಆಗಿ ಆಕ್ಷನ್ ತಗೊಳ್ತೀನಿ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿಯವರು ಸುಮ್ಮನಾಗದಿದ್ರೆ ಅಶೋಕ್ ಮನೆಗೋ, ವಿಜೇಂದ್ರ ಮನೆಗೋ, ಇಲ್ಲಾಂದ್ರೆ ಬಿಜೆಪಿ ಕಚೇರಿ ಮುಂದೆನೆ ಕಸ ಸುರಿಸ್ತೀನಿ ಅಂತ ಡಿಸಿಎಂ ಡೈರೆಕ್ಟ್ ವಾರ್ನಿಂಗ್ ಕೊಟ್ರು. ಆದರೆ 2 ದಿನದಲ್ಲಿ ಬೆಂಗಳೂರೇ ಗಬ್ಬೆದ್ದು ಹೋಗುತ್ತೆ ನೋಡ್ತೀರಿ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಕಸ ತೆಗೆಯೋಕೆ ಟೆಂಡರ್ಗೆ, ಬಿಲ್ಗೆ 21% ಕಮಿಷನ್ ಫಿಕ್ಸ್ ಆಗಿದೆ. ಕಸದ ಮಾಫಿಯಾ ಅಲ್ಲ, ಇದು ಸರ್ಕಾರದ ಮಾಫಿಯಾ ಅಂದ್ರು ಅಶೋಕ್. ಇನ್ನೊಂದು ಕಡೆ BY ವಿಜೇಂದ್ರ ಡಿಕೆ ಶಿವಕುಮಾರ್ ಗೊಡ್ಡು ಬೆದರಿಕೆಗೆಲ್ಲ ಬಗ್ಗಲ್ಲ ಅಂದ್ರು. ಕಸದ ರಾಶಿ ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಈಗ ಸರ್ಕಾರನೇ ಒಂದು ಮಾಫಿಯಾ. ಆ ಕಸ ಇನ್ನೆಲ್ಲಿಗೆ ಹೋಗಬೇಕು? ಅಶೋಕನ ಮನೆಗೆ ಹೋಗಬೇಕು, ಇಲ್ಲ ಅಂದರೆ ವಿಜೇಂದ್ರ ಮನೆಗೆ ಹೋಗಬೇಕು, ಇಲ್ಲ BJP ಆಫೀಸ್ಗೆ ಹೋಗಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ಇದನ್ನ ಹೇಗೆ ಸರಿಪಡಿಸ್ಬೇಕು ಅದ್ರ ಕಡೆ ಗಮನ ಕೊಡ್ಲಿ. ಈ ರೀತಿ ದರ್ಪ ಇವೆಲ್ಲ ಸವಾಲುಗಳು ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೆಂಗಳೂರಿನ ಕಸ ತೆಗೆಯೋ ವಿಷಯದಲ್ಲೂ ರಾಜಕೀಯ ಕೆಸರೆರೆಚಾಟ ನಡೀತಾ ಇದೆ. ಆದರೆ ಹರಾಜಾಗ್ತಾ ಇರೋದು ಮಾತ್ರ ಬೆಂಗಳೂರಿನ ಮರ್ಯಾದೆ. ಹತ್ರ 1.5 ಕೋಟಿ ಜನ ವಾಸ ಮಾಡೋ ಬೆಂಗಳೂರಲ್ಲಿ ಪ್ರತಿದಿನ 800ರಿಂದ 900 ಟನ್ ಕಸ ಸಂಗ್ರಹಣೆ ಆಗ್ತಿದೆ. ಇದರಲ್ಲಿ 300ಕ್ಕೂ ಹೆಚ್ಚು ಟನ್ ಪ್ಲಾಸ್ಟಿಕ್ ಕಸ, 500ಕ್ಕೂ ಹೆಚ್ಚು ಟನ್ ಹಸಿ ಕಸ ಸಂಗ್ರಹ ಆಗ್ತಿದೆ. ಪ್ರತಿ ವಿಧಾನಸಭೆ ಕ್ಷೇತ್ರಗಳಲ್ಲೂ ಹಸಿ ಕಸ, ಒಣ ಕಸ ಬೇರ್ಪಡಿಸೋ ಘಟಕಗಳಿವೆ.
ಇದರ ಜೊತೆಗೆ ಬೆಂಗಳೂರಿನ ಹೊರವಲಯಗಳಲ್ಲೂ ಕಸ ಬೇರ್ಪಡಿಸೋ ಘಟಕಗಳಿವೆ. ಆದರೂ ಕಸದ ಸಮಸ್ಯೆಗೆ ಮುಕ್ತಿ ಸಿಗ್ತಿಲ್ಲ. ಎಲ್ಲೆಂದರಲ್ಲಿ ಕಸ ಸುರಿಯೋರ ಮನೆ ಮುಂದೆನೇ ಕಸ ಸುರಿದಿದ್ದಾಯ್ತು, ದಂಡಾನೂ ಹಾಕಿದ್ದಾಯ್ತು. ಇದರಿಂದ ಬೆಂಗಳೂರಿನ ಅರ್ಧಕ್ಕರ್ಧ ಜನ ಬದಲಾದ್ರು. ಆದರೆ ಜಿಬಿಯ ಅಧಿಕಾರಿಗಳು ಮಾತ್ರ ಬದಲಾಗಿಲ್ಲ. ಇನ್ನೊಂದು ಕಡೆ ರಾಜಕೀಯ ರಾಡಿನೂ ಶುರುವಾಗಿದ್ದು, ಈ ಕಸದ ಕಿರಿಕಿರಿಗೆ ಯಾವಾಗ ಶಾಶ್ವತ ಪರಿಹಾರ ಸಿಗುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಲ್ಲಹಳ್ಳಿ ಗ್ರಾಮಸ್ಥರ ಜೊತೆ ಅಧಿಕಾರಿಗಳ ಸಭೆ ಸಕ್ಸಸ್ ಆಗಿದೆ. ಕೊನೆಗೂ ಕೂಡ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಬೆಲ್ಲಹಳ್ಳಿ ಗ್ರಾಮಸ್ಥರು. ಬೆಲ್ಲಹಳ್ಳಿ ಗ್ರಾಮಸ್ಥರ ಜೊತೆಗೆ ನಡೆದಂತಹ ಅಧಿಕಾರಿಗಳ ಜೊತೆಗಿನ ಸಭೆ ಸಕ್ಸಸ್ ಆಗಿದೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಎಂದಿನಂತೆ ಕಸ ಡಂಪ್ ಮಾಡಲಿಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಅನುದಾನ ಬಿಡುಗಡೆಗೆ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರಿಗಳ ಭರವಸೆಗೆ ಗ್ರಾಮಸ್ಥರು ಓಕೆ ಎಂದಿದ್ದಾರೆ. ನ್ಯೂಸ್ 18ಗೆ ಜಿಬಿಎ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿದೆ. ಕಳೆದ 3 ದಿನಗಳಿಂದ ಬೆಲ್ಲಹಳ್ಳಿಯಲ್ಲಿ ಕಸವನ್ನ ಡಂಪ್ ಮಾಡಲಿಕ್ಕೆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ, ಗ್ರಾಮದ ಅಭಿವೃದ್ಧಿ ಆಗ್ತಾ ಇಲ್ಲ, ಈ ರೀತಿಯ ಹಲವಾರು ಕಾರಣಗಳನ್ನ ಹೇಳಿ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ಲ, ಈ ರೀತಿ ಕಾರಣಗಳನ್ನ ಹೇಳಿ ಬೆಲ್ಲಹಳ್ಳಿ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ನೂರಾರು ಕಸದ ವಾಹನಗಳು ಬೆಂಗಳೂರಿನ ಕಸವನ್ನ ಹೊತ್ತು ಅಲ್ಲೇ ಸಾಲಾಗಿ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿತ್ತು. ಈಗ ಅಧಿಕಾರಿಗಳ ಜೊತೆ ಸಭೆ ಸಕ್ಸಸ್ ಆಗಿ ಅನುದಾನ ಬಿಡುಗಡೆಗೆ ಭರವಸೆಯನ್ನು ನೀಡಿದ್ದಾರೆ. ಹೀಗಾಗಿ ಕಸ ಡಂಪ್ ಮಾಡಲಿಕ್ಕೆ ಬೆಲ್ಲಹಳ್ಳಿ ಗ್ರಾಮಸ್ಥರು ಒಪ್ಪಿಕೊಂಡಿದ್ದಾರೆ.